ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ನನ್ನ ಪುಟ್ಟ ಜರ್ನಿ ಬಂದು ಬಾತ್ ಅಂತ ಒಂದು ಸಿಟಿಗೆ. ಸೊ ನಾವಿರೋ ಬ್ರಿಸ್ಟಲಿಂದ ಇದು ಜಸ್ಟ್ 1 hour ಡಿಸ್ಟೆನ್ಸಲ್ಲಿದೆ. ಈ ಸಿಟಿ UK ತುಂಬಾ ಫೇಮಸ್ ಇದೆ. ಯಾಕೆ ಅಂತ ಮುಂದಕ್ಕೆ ಹೇಳ್ತೀನಿ ನೋಡಿ. ಬೆಳಗ್ಗೆ ನಾವು ಬ್ರಿಸ್ಟಲಿಂದ ಹೊರಟ್ವಿ. ಸೊ ಬ್ರಿಸ್ಟಲ್ ಸಿಟಿ ಸೆಂಟರಿಂದ ಡೈರೆಕ್ಟ್ ಒಂದೇ ಬಸ್ 1 hour ನೀವು ಬಾತ್ ರೀಚ್ ಆಗ್ತೀರಾ. ಇದೊಂದು ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಅಂತಾನೆ ಹೇಳ್ಬೋದು. ಜಸ್ಟ್ 2 pounds ನಿಮ್ಮ ಟ್ರಾವೆಲ್ ಎಕ್ಸ್ಪೆನ್ಸ್ ಎಲ್ಲ ಮುಗ್ದೋಗುತ್ತೆ. ಹಾಗೆ ಇಲ್ಲಿನ ಮನೆಗಳ ಸ್ಟ್ರಕ್ಚರ್ ನೋಡಿ, ತುಂಬಾನೇ ಚೆನ್ನಾಗಿದೆ ಅಲ್ವಾ. ಫೈನಲಿ ನಾವು ಬಾತ್ ಸಿಟಿ ಸೆಂಟರ್ನ ರೀಚ್ ಆದ್ವಿ. ಹಾಗೆ ಬೆಳಗ್ಗೆ ತುಂಬಾನೇ ಚಳಿ ಇತ್ತು ಅಂತ ನಾವು ಕಾಫಿ ಕುಡಿತಾ ನಾವು ಹೋಗ್ಬೇಕಾಗಿರೋಂಥ ಲೊಕೇಶನ್ಗೆ ನಾವು ಹೊರಟ್ವಿ. ಹೋದ್ವಿ ಫೈನಲಿ ಬಂತು ನೋಡಿ ನಮ್ಮ ಲೊಕೇಶನ್. ಈಗ ನಾನು ತೋರಿಸ್ತಿರೋ ಈ 2 ಜಾಗಗಳು ಅಂತ ಹೇಳಿದ್ರೆ ಬಾತ್ ಅಬೆ ಹಾಗೆ ರೋಮನ್ ಬಾತ್ ಅಂತ. ಇದು ಬಾತ್ನ ತುಂಬಾ ಫೇಮಸ್ ಪ್ಲೇಸಸ್ ಅಂತಾನೆ ಹೇಳ್ಬೋದು. ಈಗ ನೋಡ್ತಾ ಇರೋದು ಬಾತ್ ಅಬೆ. ಹಾಗೆ ಸುತ್ತಮುತ್ತ ಯಾವ ತರ ಇದೆ ಅಂತ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಬನ್ನಿ. ಈ ಬಾತ್ ಅಬೆ 1200 years ಹಿಸ್ಟ್ರಿಯನ್ನ ಹೊಂದಿದೆ. ಹಾಗೆ ಇದು 7th centuryಯಿಂದ ತುಂಬಾನೇ ಫೇಮಸ್ ಇದೆ. ಯಾದಕ್ಕಪ್ಪ ಅಂತ ಅಂದ್ರೆ ಧಾರ್ಮಿಕ ಆಚರಣೆಗಳಿಗೆ ಇದು ತುಂಬಾ ಫೇಮಸ್ ಇದೆ. 16th century ಇದನ್ನ ಕಟ್ಟಿಸಿದಾರಂತೆ ನೋಡಿ. ಹಾಗೆ ಅದರ ಆರ್ಕಿಟೆಕ್ಚರಲ್ ಸ್ಟೈಲ್ ಅಂತ ಬಂದ್ರೆ ಒಂದು ಗೋಥಿಕ್ ಶೈಲಿಯ ವಿನ್ಯಾಸವನ್ನ ಕಾಣ್ಬೋದು ನೋಡಿ. ಅಷ್ಟು ಹಳೆದಾದ್ರೂ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ವಾ. ಪ್ರತಿಯೊಂದು ಹೌದು ವೆರಿ ಯುನಿಕ್ ಇಂಟೀರಿಯರ್ಸ್ ಅಂತಾನೆ ಹೇಳ್ಬೋದು ನಾನು. ಯಾಕಂದ್ರೆ ಒಳಗಡೆ ಹೋಗಿ ನೋಡ್ಕೊಂಡ್ ಬಂದಿದ್ದೀವಿ. ಒಳಗಡೆ ವಿಡಿಯೋ ಅಲೋ ಮಾಡ್ತಿರ್ಲಿಲ್ಲ. ಸೊ ಅದಕ್ಕೆ ನನಗೆ ಆ ವಿಡಿಯೋಸ್ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಇದೇ ರೋಮನ್ ಬಾತ್ ನೋಡಿ. ಇದರ ಸ್ಪೆಷಾಲಿಟಿ ಏನು ಅಂತ ಅಂದರೆ ಈ ಬಾತ್ ಅನ್ನೋ ಸಿಟಿಯಲ್ಲಿ ನ್ಯಾಚುರಲ್ ಆಗಿ ಹಾಟ್ ವಾಟರ್ ಸಿಗುತ್ತೆ. ಸೊ ಈ ವಾಟರಲ್ಲಿ ಮಿನರಲ್ಸ್ ಎಲ್ಲ ತುಂಬ ಡೈಲ್ಯೂಟ್ ಆಗಿರೋದ್ರಿಂದ ಇದರಲ್ಲಿ ಔಷಧೀಯ ಗುಣಗಳಿದೆ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಇದನ್ನ ಟ್ರೀಟ್ಮೆಂಟ್ಸ್ಗೆಲ್ಲ ಯೂಸ್ ಮಾಡ್ತಾರೆ. ಹಾಗೆ ಇಲ್ಲೆಲ್ಲ ಸ್ಪಾಗಳಲ್ಲಿ ಸೇಮ್ ನ್ಯಾಚುರಲ್ ವಾಟರ್ನ ಯೂಸ್ ಮಾಡ್ತಾರೆ. ಅದಾದ ನಂತರ ನಾವು ಸಿಟಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಹೋದ್ವಿ. ಸಿಟಿ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಈ ಶಾಪ್ ನನಗೆ ಕಾಣಿಸ್ತು. ತುಂಬಾ ಚೆನ್ನಾಗಿದೆಯಲ್ವಾ ಅಂತ ಒಳಗಡೆ ಹೋಗಿ ನೋಡ್ಕೊಂಬರೋಣ ಅಂತ ಹೋದೆ. ಹಾಗೆ ಸಿಟಿನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಇಲ್ಲಿ ನೋಡಿ ಮ್ಯಾಜಿಕ್. ಅದಾದ ನಂತರ ನಾವು ನಮ್ಮ ನೆಕ್ಸ್ಟ್ ಲೊಕೇಶನ್ಗೆ ಹೋದ್ವಿ. ಅದ್ರ ಹೆಸರು ಬಂದು ಪುಲ್ಟೆನಿ ಬ್ರಿಡ್ಜ್ ಅಂತ. ಸೊ ಇಲ್ಲಿ ಎಲ್ಲ ಬಿಲ್ಡಿಂಗ್ಸ್ನ ನೋಡಿದ್ರೆ ನಿಮಗೆ ಏನು ನೆನಪು ಬರುತ್ತೆ? ನನ್ನ ಲಂಡನ್ ವ್ಲಾಗಲ್ಲಿ ನಾನು ತೋರಿಸಿದ್ದೀನಿ. ಆಲ್ಮೋಸ್ಟ್ ಲಂಡನ್ ಸ್ಟ್ರೀಟ್ಸ್ ಎಲ್ಲ ಇದೇ ಥರ ಕಾಣಿಸುತ್ತೆ. ಆನ್ ದಿ ವೇ ನಮಗೊಂದು ಕಲರ್ಫುಲ್ ಆಗಿರೋಂಥ ಒಂದು ಸ್ಟ್ರೀಟ್ ಸಿಕ್ತು. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಫೈನಲಿ ನಾವು ಪುಲ್ಟೆನಿ ಬ್ರಿಡ್ಜ್ ರೀಚ್ ಆದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಪುಲ್ಟೆನಿ ಬ್ರಿಡ್ಜ್ ಅಂತ. ಇದು ಕೂಡ ತುಂಬಾನೇ ಫೇಮಸ್ ಆಗಿರುವಂತ ಒಂದು ಪ್ಲೇಸು. ಹುಡುಗಿರ್ ಫೋಟೋ ಶೂಟ್ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಅದು ಯಾವತ್ತಿದ್ರೂ ಮುಗಿಯಲ್ಲ. ಎಷ್ಟು ಫೋಟೋಸ್ ಎಷ್ಟು ವಿಡಿಯೋಸ್ ತಗೊಂಡು ನಿಮಗೆ ಸ್ಯಾಟಿಸ್ಫೈ ಆಗಲ್ಲ. ಸೊ ಫೈನಲಿ ನಮಗೊಂದು ಒಳ್ಳೆ ವಿಡಿಯೋ ಸಿಕ್ತು. ಅಲ್ಲಿಂದ ನೆಕ್ಸ್ಟ್ ನಾವು ಹೋದ್ವಿ ಬಾತ್ ಸರ್ಕಸ್ ಅಂತ ಒಂದು ಪ್ಲೇಸ್ಗೆ. ಆ ಬಿಲ್ಡಿಂಗ್ ಶೇಪ್ ನೋಡಿ ತುಂಬಾನೇ ಯೂನಿಕ್ ಆಗಿದೆ. ಸೆಮಿ ಸರ್ಕಲ್ ಅಂತಾನೆ ಹೇಳ್ಬೋದು. ಹಾಗೆ ಅದರ ಜೊತೆ ಅದ್ರ ಮುಂದೆನೆ ಒಂದು ಬ್ಯೂಟಿಫುಲ್ ಪಾರ್ಕ್ ಇತ್ತು. ನಾವಷ್ಟೇ ಅಲ್ಲದೆ ಆ ಪಾರ್ಕ್ನ ಎಂಜಾಯ್ ಮಾಡ್ತಿದ್ದ ಇಂಥ ಗೆಸ್ಟ್ಗಳು ಕೂಡ ಇದ್ರು. ನೀವು ಈ ವಿಡಿಯೋನ ತುಂಬಾನೇ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಇಲ್ಲಿಗೆ ನಮ್ಮ ಪುಟ್ಟ ಜರ್ನಿಯನ್ನ ನಾನು ಕೂಡ ಮುಗಿಸ್ತಾ ಇದ್ದೀನಿ. ಇದೇ ನನ್ನ ಕ್ರಿಸ್ಪ್ ಆಗಿರುವಂಥ ಬಾತ್ ಜರ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಮುಂದೆ ಕೂಡ ಇನ್ನೊಂದಷ್ಟು ವ್ಲಾಗ್ಸ್ ಜೊತೆಗೆ ಬರ್ತಾ ಇರ್ತೀನಿ. ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.